ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಈಗ ನಿರ್ಮಾಪಕರು ಭಾಮಾ ಹರೀಶ್ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಭಾಮಾ ಹರೀಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಭಾಮಾ ಹರೀಶ್ ಅವರೇ, ಈ ವಿಚಾರಕ್ಕೆ ನಿಮ್ ಜೊತೆ ನಾವು ಮಾತಾಡ್ತಾ ಇದೀವಿ ಅನ್ನೋಂಥದ್ದು ಬಹಳ ದುರದೃಷ್ಟಕರ ವಿಚಾರ. ನೀವು ಫಿಲ್ಮ್ ಬೋರ್ಡ್ ಅಲ್ಲಿ ಇದ್ದಂತವ್ರು, ಚಂದನವನ ಅಂತ ಕರೆಸ್ಕೊಂಡಿರುವಂತದ್ದು ನಮ್ಮ ಚಿತ್ರರಂಗ ಇವತ್ತು ಎಂತೆಂತ ವಿಚಾರಗಳಿಗೆ ಸಾಕ್ಷಿ ಆಗ್ತಾ ಇದೆ. ಯಾಕೆ ಫಿಲ್ಮ್ ಬೋರ್ಡ್ ಇದನ್ನ ಕಣ್ಣೆತ್ತಿ ನೋಡ್ತಾ ಇಲ್ಲ? ಧೈರ್ಯ ಇಲ್ವಾ, ಅಥವಾ ನಮಗೆ ಯಾಕೆ ಬೇಕು ಅಂತ ಮೌನಾನ, ಅಥವಾ ತಮ್ಮ ಕುರ್ಚಿ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಇದು ಯಾವ್ದಾದ್ರು ಉಸಾಬರಿಗೆ ಹೋಗ್ತಾ ಇಲ್ವಾ? ಫಿಲ್ಮ್ ಚೇಂಬರ್ ಗಟ್ಟಿ ಇಲ್ಲ ಅಂತ ಹೇಳಿ ದಯವಿಟ್ಟು ಹೇಳಕ್ ಹೋಗ್ಬೇಡಿ. ಅಂತ ವೈಯಕ್ತಿಕ ಯಾರಿಗೂ ಹೇಳ್ಬೇಕು. ನಾನು ಹೇಳೋದು ಒಂದು ಇದೆ, ಬಟ್ ಇದು ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಹೇಳಿದ್ರೆ ತುಂಬಾ ಒಳ್ಳೇದಂತೇಳಿ ನಾನು ಭಾವಿಸ್ತೀನಿ. ಇದನ್ನೇ ಫಿಲ್ಮ್ ಚೇಂಬರ್ ಮಾಡಿ ಅಂತ ಕೇಳ್ತಿರೋದು ಸರ್. ಗಟ್ಟಿ ಇದೆ ಅಂತಂದ್ರೆ ತೋರಿಸಿ ಅಂತ ಹೇಳ್ತಿರೋದು. ಅಭಿಮಾನಿಗಳಿಗೆ ಹೇಳ್ಬೇಕು. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಮ್ಮ ಚಿತ್ರರಂಗ ಯಾವ ವಿಚಾರಕ್ಕೆ ಸಾಕ್ಷಿ ಆಗ್ಬೇಕಾಗಿತ್ತು, ಯಾವ ವಿಚಾರಕ್ಕೆ ಇವತ್ತು ಸುದ್ದಿ ಆಗ್ತಾ ಇದೆ. ಫಿಲ್ಮ್ ಚೇಂಬರ್ ಇದನ್ನ ಇನಿಷಿಯೇಟಿವ್ ಆಗಿ ತಗೊಂಡು ಹೇಳ್ಬೋದಲ್ವಾ? ತಮ್ಮ ಶಕ್ತಿ ಪ್ರದರ್ಶನ ತೋರಿಸ್ಲಿ ಅಂತ. ತೋರಿಸ್ಲಿ ಏನ್ ಗೊತ್ತಾ ಸರ್, ಇವಾಗ ಖಂಡಿತವಾಗ್ಲೂ ಯಾಕಂದ್ರೆ ನ್ಯಾಯದ ಪರವಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಯಾವತ್ತೂ ನಿಂತ್ಕೊಳ್ಳುತ್ತೆ. ಇಲ್ಲಿ ಯಾಕಂದ್ರೆ ಇಲ್ಲಿ ನಾನು ಹೇಳ್ತಿರೋದು, ಇಲ್ಲಿ ರಮ್ಯಾ ಅವರು ಏನು ದರ್ಶನ್ ಫ್ಯಾನ್ಸ್ ಏನು ರಮ್ಯಾ ಅವ್ರಿಗೆ ಟ್ವೀಟ್ ಮಾಡಿ ಅದು ಕೆಟ್ಟದಾಗಿ ಮಾತಾಡಿದ್ರೆ ಖಂಡಿತವಾಗಿ ಇಡೀ ಚಿತ್ರರಂಗಕ್ಕೆ ಎಲ್ಲ ಇಡೀ ಕರ್ನಾಟಕ ಎಲ್ಲ ಎಷ್ಟೋ ಜನಕ್ಕೆ ನೋವಾಗಿದೆ, ಇಲ್ಲ ಅಂತಲ್ಲ. ಬಟ್ ದರ್ಶನ್ ಫ್ಯಾನ್ಸ್ಗೆ ಹೇಳಿ ವಾಣಿಜ್ಯ ಮಂಡಳಿ ಹೇಳ್ಬೇಕು ಅಂತ ಹೇಳಿದ್ರೆ ಸರ್, ಈಗ ನಾ ಹೇಳೋದು ಇಲ್ಲಿ ಎಷ್ಟೋ 3 ಇದೆ, ಎಕ್ಸಿಬ್ಯೂಟರ್, ಪ್ರೊಡ್ಯೂಸರು, ಡಿಸ್ಟ್ರಿಬ್ಯೂಟರ್. ಸೊ ಹಂಗಾಗಿ ನಟರುಗಳಿಗೆ ಹೇಳ್ಬೋದು, ಅದು ಜವಾಬ್ದಾರಿ ದರ್ಶನ್ ಮೇಲಿದೆ. ದರ್ಶನ್ ಕೂಡ ತನ್ನ ಅಭಿಮಾನಿಗಳಿಗೆ ಹೇಳ್ಬೇಕು. ಯಾಕಂದ್ರೆ ಈ ತರ ಮಾಡಿ ಈ ತರ ಒಂದು ಮಾಡಿರೋದು ಬಹಳ ತಪ್ಪು ಅಂತ ಹೇಳಿ. ಅಲ್ಲ ಸರ್, ಯಾಕೆ ಈ ರೀತಿಯ ಮೌನ ಅಂತ ಇಲ್ಲಿವರೆಗೂ? ಈಗ ನೀವು ಕೂಡ ಫಿಲ್ಮ್ ಚೇಂಬರ್ ನ ಅಧ್ಯಕ್ಷರಾಗಿದ್ದಂತವ್ರು, ನಾನು ಅದಕ್ಕೆ ಮೊದಲೇ ಹೇಳ್ತಾ ಇದ್ದೆ, ನೀವು ಫಿಲ್ಮ್ ಚೇಂಬರ್ ಅಲ್ಲಿ ಇದ್ದಂತವ್ರು, ನೀವಿದ್ದಾಗಲ ಏನಾದ್ರೂ ಈ ರೀತಿ ಘಟನೆಗಳಾಗಿದ್ವಾ? ಸರ್, ಕರಾಟೆಗಳ ಇದು ನಿರ್ಮಾಪಕರ ನಡುವೆ, ನಟಗಳ ನಡುವೆ, ನಿರ್ದೇಶಕರ ನಡುವೆ, ಇತರ ನಿರ್ಮಾಪಕ ಡೈರೆಕ್ಟರ್ ನಡುವೆ ಆಗಿತ್ತು. ಆದಾಗ ಖಂಡಿತ ಕರ್ನಾಟಕ ಯಾರು ಬೇರೆ ಬಂದು ದೂರು ಕೊಟ್ಟಾಗ ಅವ್ರನ್ನ ಕರೆಸಿ ಇತ್ಯರ್ಥ ಮಾಡುವಂತ ಕೆಲಸ ಖಂಡಿತ ವಾಣಿಜ್ಯ ಮಂಡಳಿ ಎಷ್ಟು ಸಾವಿರಾರು ಘಟನೆಗಳು ಇತ್ಯರ್ಥ ಮಾಡಿದೆ ಒಳ್ಳೆ ತಂದಲ್ಲಿ. ಬಟ್ ತಾವು ಏನ್ ಹೇಳ್ತಾ ಇದ್ದೀವಿ ಅಂದ್ರೆ ಅಭಿಮಾನಿಗಳು ನಾವ್ ಹೇಳ್ಬೇಕು, ವಾಣಿಜ್ಯ ಮಂಡಳಿ ಹೇಳ್ಬೇಕು ಅಂತ ಹೇಳಿ ಅಂತ. ವಾಣಿಜ್ಯ ಮಂಡಳಿ ಹೇಳ್ಬೇಕು. ವಾಣಿಜ್ಯ ಮಂಡಳಿ ಒಂದು ಇಬ್ಬಂದ ಖಂಡಿತವಾಗ್ಲೂ ಒಂದೇ ಪ್ರವೇಶ ಮಾಡಿ ಖಂಡಿತವಾಗ್ಲೂ ಒಳ್ಳೇದು ಮಾಡಿದ್ರೆ ಸಾಕಷ್ಟು ತಾವು ನೋಡಿದ್ದೀರಿ ಸರ್. ಎಂತೆಂತ ಘಟನೆಗಳು ಮಧ್ಯ ಪ್ರವೇಶ ಮಾಡಿ, ದೂರು ಕೊಟ್ಟಿರೋ ಮಧ್ಯ ಪ್ರವೇಶ ಮಾಡಿ ತಿಳಿಗೊಳಿಸುವಂತ ಘಟನೆ ವಾಣಿಜ್ಯ ಮಂಡಳಿ ಕೂಡ ಎಷ್ಟೋ ಜನ ಹಿರಿಯ ಮಾಜಿ ಅಧ್ಯಕ್ಷರು ಎಲ್ಲರೂ ಮಾಡಿದ್ದಾರೆ. ಹೌದು, ಮಾಡಿಲ್ಲ ಅಂತಲ್ಲ, ಎಲ್ಲರೂ ಮಾಡಿದ್ದಾರೆ. ಬಟ್ ಇದು ಇದು ರಮ್ಯಾ ಅವರು ಒಂದು ನ್ಯಾಯ ಕೇಳಿದ್ದಾರೆ ಅಂದ್ರೆ ರೇಣುಕಾಸ್ವಾಮಿಯವರ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ಹೇಳಿದ್ರೆ ಆ ಒಂದು ಇದಕ್ಕೆ ದರ್ಶನ್ ಫ್ಯಾನ್ಸ್ ಒಂದು ಕೆಟ್ಟದಾಗಿ ಟ್ವೀಟ್ ಮಾಡಿದ್ದಾರೆ. ನನಗೆ ಹೇಳಿದ್ರು ಅಂತ ಟ್ವೀಟ್ ಮಾಡಿದ್ರು, ಅದು ಯಾರು ಹೇಳ್ಬೇಕಾಗ್ತದೆ? ದರ್ಶನ್ ಹೇಳ್ಬೇಕಾಯ್ತು, ಇಲ್ಲ ವಿಜಯಲಕ್ಷ್ಮಿ ಅವರು. ಯಾಕಂದ್ರೆ ಇವತ್ತು ಎಲ್ಲ ಕೋರ್ಟ್ ಅಲ್ಲಿ ಇದೆ. ಯಾಕಂದ್ರೆ ನ್ಯಾಯ ಪ್ರತಿಯೊಂದು ಕೋರ್ಟ್ ಅಲ್ಲಿ ಇದೆ. ಆ ಕೋರ್ಟ್ ಅಲ್ಲಿ ಇತ್ಯರ್ಥ ಆಗುತ್ತೆ. ಹಂಗಾಗಿ ಅದನ್ನ ದರ್ಶನ್ ಫ್ಯಾನ್ಸ್ ದರ್ಶನ್ ಹೇಳ್ಬೇಕು ಈ ತರ ಹಿಂಗೆ. ಅಲ್ಲ, ಈಗ ನಾನು ಕೇಳ್ತಿರೋದೇನಂತಂದ್ರೆ ಭಾಮಾ ಹರೀಶ್ ಅವರೇ, ರೇಣುಕಾಸ್ವಾಮಿ ಕೇಸ್ನ ನಾವು ವಿಚಾರ ಮಾಡೋಣ, ಅದ್ರ ಬಗ್ಗೆ ಮಾತಾಡೋಣ. ಆದ್ರೆ ನಟಿ ರಮ್ಯಾ ಅವರಿಗೆ ಈ ದರ್ಶನ್ ಅಭಿಮಾನಿಗಳು ಅವಾಚ್ಯವಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡಿದಾರಲ್ಲ, ಅದನ್ನ ಅವರು ಸ್ಕ್ರೀನ್ ಶಾಟ್ಸ್ ಕೂಡ ಶೇರ್ ಮಾಡಿದ್ದಾರೆ. ಈ ರೀತಿ ನನಗೆ ಮೆಸೇಜ್ ಮಾಡ್ತಿದ್ದಾರೆ ಅಂತ ಹೇಳಿ ಇದನ್ನ ಪ್ರಶ್ನೆ ಮಾಡ್ಬೇಕಲ್ವಾ? ಒಬ್ಬ ಮಹಿಳೆಗೆ ಈ ರೀತಿ ಮೆಸೇಜ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇದೇ ವಿಚಾರವಾಗಿ ಅಲ್ವಾ ಎಲ್ಲ ಗಲಾಟೆ ಆಗಿದ್ದು, ಈ ರೀತಿಯ ಹಲ್ಲೆ ಆಗಿದ್ದು ಇದೇ ವಿಚಾರಕ್ಕೆ ಅಲ್ವಾ? ಹಾಗಿದ್ರೆ ಇವ್ರು ಮಾಡೋದು ಸರಿನಾ? ಇದನ್ನ ಯಾಕೆ ಮಂಡಳಿ ಪ್ರಶ್ನೆ ಮಾಡಬಾರ್ದು? ಇದನ್ನ ಯಾಕೆ ಚಲನಚಿತ್ರದಲ್ಲಿ ಇರುವಂತವ್ರು, ಚಿತ್ರರಂಗದಲ್ಲಿ ಇರುವಂತವ್ರು ಪ್ರಶ್ನೆ ಮಾಡಬಾರ್ದು? ಸರ್ ಖಂಡಿತ ಹೌದು. ಯಾಕಂದ್ರೆ ಈ ತರ ನಾನು ಎಲ್ಲ ಗಮನಿಸಿದೆ. ರಮ್ಯಾ ಅವ್ರಿಗೆ ಯಾವ ತರ ಟ್ವೀಟ್ ಮಾಡಿದ್ದಾರೆ, ಯಾವ ತರ ಕೆಟ್ಟ ಶಬ್ದ, ಕೆಟ್ಟ ಪದ ಬಳಕೆ ಎಲ್ಲ ಯಾರಿಗೆ ಆಗ್ಲಿ ಸರ್ ನೋವಾಗುತ್ತೆ. ಅದು ರಮ್ಯಾ ಅವ್ರಿಗೆ ಎಕ್ಸ್ಪರ್ಟ್ ಆಗ್ಬೇಕು. ನಾಳೆ ಒಬ್ಬ ಗಂಡಸಾಗಿ ನಾನೇ ನೋಡಿರ್ಬೇಕಂತ ಒಂಥರ ಅನಿಸ್ತು.
ಅಷ್ಟು ಕೆಟ್ಟದಾಗಿ, ಯಾಕಂದ್ರೆ ಟ್ವೀಟ್ ಮಾಡೋರು ಕೂಡ ಒಂದು ಪದ ಬಳಕೆ, ಮತ್ತೊಂದು ಬುದ್ಧಿ ಮಾತುಗಳೇ ಈ ತರ ಒಂದು ಕೆಟ್ಟ ಪದ ಬಳಕೆ ಯಾವ್ದೇ ಒಂದು ಹೆಣ್ಮಗಳು ಯಾರೇ ಆಗಿ ಎಲ್ಲಾರ್ಗು ತಂದೆ ತಾಯಿ ಮತ್ತೆ ಅಕ್ಕ ತಂಗಿ ಜೊತೆ ನಾವು ಇರ್ತೀವಿ. ಬಟ್ ಆತರ ಒಂದು ಹೆಣ್ಮಗುಗೆ ಹೇಳಿದಾಗ ಬಹಳ ನೋವಾಗುತ್ತೆ. ಬಟ್ ಪದ ಬಳಕೆ ಕರೆಕ್ಟ್ ಆಗಿರ್ಬೇಕು. ನಾವು ಆಕ್ಚುಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರ ದೊಡ್ಡ ಅಭಿಮಾನಿ, ನಾನು ಬಹಳ ದೊಡ್ಡ ಅಭಿಮಾನಿ. ನಾವು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು 108 ದಿನ ಕಾಡಿಗೆ ಹೋದಾಗ ಏನ್ ಸರ್ಕಾರದ ವಿರುದ್ಧ ಏನ್ ಬೈಲಿಲ್ಲ, ಇನ್ನೊಬ್ರು ವಿರುದ್ಧ ಬೈಲಿಲ್ಲ, ವೀರಪ್ಪನು ಯಾರು ವೈಯಕ್ತಿಕವಾಗಿ ಯಾರು ಆತರ ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ನಾವು ಕನ್ನಡ ಚಿತ್ರರಂಗದಲ್ಲಿದ್ದ ಸರ್. ಹಂಗೆ ನಾವು ಕನ್ನಡ ಚಿತ್ರ ಉಳ್ಕೊಂಡು ನಾನು ಓಕೆ, ಥ್ಯಾಂಕ್ ಯು ಭಾಮಾ ಹರೀಶ್ ಅವರೇ. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಥ್ಯಾಂಕ್ ಯು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಈಗ ನಿರ್ಮಾಪಕರು ಭಾಮಾ ಹರೀಶ್ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಭಾಮಾ ಹರೀಶ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಭಾಮಾ ಹರೀಶ್ ಅವರೇ, ಈ ವಿಚಾರಕ್ಕೆ ನಿಮ್ ಜೊತೆ ನಾವು ಮಾತಾಡ್ತಾ ಇದೀವಿ ಅನ್ನೋಂಥದ್ದು ಬಹಳ ದುರದೃಷ್ಟಕರ ವಿಚಾರ. ನೀವು ಫಿಲ್ಮ್ ಬೋರ್ಡ್ ಅಲ್ಲಿ ಇದ್ದಂತವ್ರು, ಚಂದನ ವನ ಅಂತ ಕರೆಸ್ಕೊಂಡಿರುವಂತದ್ದು ನಮ್ಮ ಚಿತ್ರರಂಗ ಇವತ್ತು ಎಂತೆಂತ ವಿಚಾರಗಳಿಗೆ ಸಾಕ್ಷಿ ಆಗ್ತಾ ಇದೆ. ಯಾಕೆ ಫಿಲ್ಮ್ ಬೋರ್ಡ್ ಇದನ್ನ ಕಣ್ಣೆತ್ತಿ ನೋಡ್ತಾ ಇಲ್ಲ? ಧೈರ್ಯ ಇಲ್ವಾ, ಅಥವಾ ನಮ್ಗೆ ಯಾಕೆ ಬೇಕು ಅಂತ ಮೌನಾನ, ಅಥವಾ ತಮ್ಮ ಕುರ್ಚಿ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಇದು ಯಾವ್ದಾದ್ರು ಉಸಾಬರಿಗೆ ಹೋಗ್ತಾ ಇಲ್ವಾ? ಫಿಲ್ಮ್ ಚೇಂಬರ್ ಗಟ್ಟಿ ಇಲ್ಲ ಅಂತೇಳಿ ದಯವಿಟ್ಟು ಹೇಳಕ್ ಹೋಗ್ಬೇಡಿ. ವೈಯಕ್ತಿಕ ಯಾರಿಗೂ ಹೇಳ್ಬೇಡಿ. ನಾನು ಹೇಳೋದು ಒಂದು ಇದೆ, ಬಟ್ ಇದು ದರ್ಶನ್ ಅವರ ಅಭಿಮಾನಿಗಳು ದರ್ಶನ್ ಹೇಳಿದ್ರೆ ತುಂಬಾ ಒಳ್ಳೇದಂತೇಳಿ ನಾನು ಭಾವಿಸ್ತೀನಿ. ಇದನ್ನೇ ಫಿಲ್ಮ್ ಚೇಂಬರ್ ಮಾಡಿ ಅಂತ ಕೇಳ್ತಿರೋದು ಸರ್. ಗಟ್ಟಿ ಇದೆ ಅಂತಂದ್ರೆ ತೋರಿಸಿ ಅಂತ ಅವ್ರ ಅಭಿಮಾನಿಗಳಿಗೆ ಹೇಳ್ಬೇಕು. ಈಗ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಮ್ಮ ಚಿತ್ರರಂಗ ಯಾವ ವಿಚಾರಕ್ಕೆ ಸಾಕ್ಷಿ ಆಗ್ಬೇಕಾಗಿತ್ತು, ಯಾವ ವಿಚಾರಕ್ಕೆ ಇವತ್ತು ಸುದ್ದಿ ಆಗ್ತಾ ಇದೆ? ಫಿಲ್ಮ್ ಚೇಂಬರ್ ಇದನ್ನ ಇನಿಷಿಯೇಟಿವ್ ಆಗಿ ತಗೊಂಡು ಹೇಳ್ಬೋದಲ್ವಾ? ತಮ್ಮ ಶಕ್ತಿ ಪ್ರದರ್ಶನ ತೋರಿಸ್ಲಿ ಅಂತ. ತೋರಿಸ್ಲಿ ಏನ್ ಗೊತ್ತಾ ಸರ್, ಇವಾಗ ಖಂಡಿತವಾಗ್ಲೂ ಯಾಕಂದ್ರೆ ನ್ಯಾಯದ ಪರವಾಗಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಯಾವತ್ತೂ ನಿಂತ್ಕೊಳ್ಳುತ್ತೆ. ಇಲ್ಲಿ ಯಾಕಂದ್ರೆ ಇಲ್ಲಿ ನಾನು ಹೇಳ್ತಿರೋದು, ಇಲ್ಲಿ ರಮ್ಯಾ ಅವರು ಏನು ದರ್ಶನ್ ಫ್ಯಾನ್ಸ್ ಏನ್ ರಮ್ಯಾ ಅವ್ರಿಗೆ ಟ್ವೀಟ್ ಮಾಡಿ ಅದು ಕೆಟ್ಟದಾಗಿ ಮಾತಾಡಿದ್ರೆ ಖಂಡಿತವಾಗ್ಲೂ ಇಡೀ ಚಿತ್ರರಂಗಕ್ಕೆ ಎಲ್ಲ, ಇಡೀ ಕರ್ನಾಟಕ ಎಲ್ಲ ಎಷ್ಟೋ ಜನಕ್ಕೆ ನೋವಾಗಿದೆ, ಇಲ್ಲ ಅಂತಲ್ಲ. ಬಟ್ ದರ್ಶನ್ ಫ್ಯಾನ್ಸ್ಗೆ ಹೇಳಿ ವಾಣಿಜ್ಯ ಮಂಡಳಿ ಹೇಳ್ಬೇಕು ಅಂತ ಹೇಳಿದ್ರೆ ಸರ್, ಈಗ ನಾಳೆದು ಇಲ್ಲಿ ಎಷ್ಟೋ 3 ಇದಿದೆ, ಎಕ್ಸಿಬಿಟರ್, ಪ್ರೊಡ್ಯೂಸರು, ಡಿಸ್ಟ್ರಿಬ್ಯೂಟರ್. ಸೊ ಹಂಗಾಗಿ ನಟರುಗಳಿಗೆ ಹೇಳ್ಬೋದು, ಅದು ಜವಾಬ್ದಾರಿ ದರ್ಶನ್ ಮೇಲಿದೆ. ದರ್ಶನ್ ಅವರು ಕೂಡ ತನ್ನ ಅಭಿಮಾನಿಗಳಿಗೆ ಹೇಳ್ಬೇಕು. ಯಾಕಂದ್ರೆ ಈ ತರ ಮಾಡಿ ಈ ತರ ಒಂದು ಮಾಡಿರೋದು ಬಹಳ ತಪ್ಪು ಅಂತ ಹೇಳಿ. ಅಲ್ಲ ಸರ್, ಯಾಕೆ ಈ ರೀತಿಯ ಮೌನ ಅಂತ ಇಲ್ಲಿವರೆಗೂ? ಈಗ ನೀವು ಕೂಡ ಫಿಲ್ಮ್ ಚೇಂಬರ್ ನ ಅಧ್ಯಕ್ಷರಾಗಿದ್ದಂತವ್ರು, ನಾನು ಅದಕ್ಕೆ ಮೊದಲೇ ಹೇಳ್ತಾ ಇದ್ದೆ, ನೀವು ಫಿಲ್ಮ್ ಚೇಂಬರ್ ಅಲ್ಲಿ ಇದ್ದಂತವ್ರು, ನೀವಿದ್ದಾಗಲ ಏನಾದ್ರೂ ಈ ರೀತಿ ಘಟನೆಗಳಾಗಿದ್ವಾ? ಸರ್, ಗಲಾಟೆಗಳ ಇದು ನಿರ್ಮಾಪಕರ ನಡುವೆ, ನಟಗಳ ನಡುವೆ, ನಿರ್ದೇಶಕರ ನಡುವೆ, ಇತರ ನಿರ್ಮಾಪಕ ಡೈರೆಕ್ಟರ್ ನಡುವೆ ಆಗಿತ್ತು. ಆದಾಗ ಖಂಡಿತ ಕರ್ನಾಟಕ ಯಾರು ಬೇರೆ ಬಂದು ದೂರು ಕೊಟ್ಟಾಗ ಅವ್ರನ್ನ ಕರೆಸಿ ಇತ್ಯರ್ಥ ಮಾಡುವಂತ ಕೆಲಸ ಖಂಡಿತ ವಾಣಿಜ್ಯ ಮಂಡಳಿ ಎಷ್ಟು ಸಾವಿರಾರು ಘಟನೆಗಳು ಇತ್ಯರ್ಥ ಮಾಡಿದೆ ಒಳ್ಳೆ ತಂದಲ್ಲಿ. ಬಟ್ ತಾವು ಏನ್ ಹೇಳ್ತಾ ಇದ್ದೀವಿ ಅಂದ್ರೆ ಅಭಿಮಾನಿಗಳು ನಾವ್ ಹೇಳ್ಬೇಕು, ವಾಣಿಜ್ಯ ಮಂಡಳಿ ಹೇಳ್ಬೇಕು ಅಂತೇಳಿ ಅಂತ. ವಾಣಿಜ್ಯ ಮಂಡಳಿ ಹೇಳ್ಬೇಕು. ವಾಣಿಜ್ಯ ಮಂಡಳಿ ಒಂದು ಬಂದ ಖಂಡಿತವಾಗ್ಲೂ ಒಂದೇ ಪ್ರವೇಶ ಮಾಡಿ ಖಂಡಿತವಾಗ್ಲೂ ಒಳ್ಳೇದ್ ಮಾಡಿದ್ರೆ ಸಾಕಷ್ಟು ತಾವು ನೋಡಿದ್ದೀರಿ ಸರ್. ಎಂತೆಂತ ಘಟನೆಗಳು ಮಧ್ಯ ಪ್ರವೇಶ ಮಾಡಿ, ದೂರು ಕೊಟ್ಟಿರೋ ಮಧ್ಯ ಪ್ರವೇಶ ಮಾಡಿ ತಿಳಿಗೊಳಿಸುವಂತ ಘಟನೆ ವಾಣಿಜ್ಯ ಮಂಡಳಿ ಕೂಡ ಎಷ್ಟೋ ಜನ ಹಿರಿಯ ಮಾಜಿ ಅಧ್ಯಕ್ಷರು ಎಲ್ಲರೂ ಮಾಡಿದ್ದಾರೆ. ಹೌದು, ಮಾಡಿಲ್ಲ ಅಂತಲ್ಲ, ಎಲ್ಲರೂ ಮಾಡಿದ್ದಾರೆ. ಬಟ್ ಇದು ಇದು ರಮ್ಯಾ ಅವರು ಒಂದು ನ್ಯಾಯ ಕೇಳಿದ್ದಾರೆ ಅಂದ್ರೆ ರೇಣುಕಾಸ್ವಾಮಿಯವರ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ಹೇಳಿದ್ರೆ ಆ ಒಂದು ಇದಕ್ಕೆ ದರ್ಶನ್ ಫ್ಯಾನ್ಸ್ ಒಂದು ಕೆಟ್ಟದಾಗಿ ಟ್ವೀಟ್ ಮಾಡಿದ್ದಾರೆ. ನಾನೇ ಹೇಳಿದ್ರು ಆತ ಟ್ವೀಟ್ ಮಾಡ್ತಿದ್ರು, ಅದು ಯಾರು ಹೇಳ್ಬೇಕಾಗ್ತದೆ? ದರ್ಶನ್ ಹೇಳ್ಬೇಕಾಯ್ತು, ಇಲ್ಲ ವಿಜಯಲಕ್ಷ್ಮಿ ಅವರು. ಯಾಕಂದ್ರೆ ಇವತ್ತು ಎಲ್ಲ ಕೋರ್ಟ್ ಅಲ್ಲಿ ಇದೆ. ಯಾಕಂದ್ರೆ ನ್ಯಾಯ ಪ್ರತಿಯೊಂದು ಕೋರ್ಟ್ ಅಲ್ಲಿ ಇದೆ, ಆ ಕೋರ್ಟ್ ಅಲ್ಲಿ ಇತ್ಯರ್ಥ ಆಗುತ್ತೆ. ಹಂಗಾಗಿ ಅದನ್ನ ದರ್ಶನ್ ಫ್ಯಾನ್ಸ್ ದರ್ಶನ್ ಹೇಳ್ಬೇಕು ಈ ತರ ಹಿಂಗೆ
ಅಲ್ಲ ಈಗ ಆಯ್ತು ಸರ್, ಈಗ ನಾನು ಕೇಳ್ತಿರೋದು ಏನಂತಂದ್ರೆ ಬಾಮಾರೀಶ್ ಅವರೇ, ರೇಣುಕಸ್ವಾಮಿ ಕೇಸ್ನ ನಾವು ವಿಚಾರ ಮಾಡೋಣ, ಅದ್ರ ಬಗ್ಗೆ ಮಾತಾಡೋಣ. ಆದ್ರೆ ನಟಿ ರಮ್ಯಾ ಅವರಿಗೆ ಈ ದರ್ಶನ್ ಅಭಿಮಾನಿಗಳು ಅವಾಚ್ಯವಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡಿದಾರಲ್ಲ, ಅದನ್ನ ಅವರು ಸ್ಕ್ರೀನ್ ಶಾಟ್ಸ್ ಕೂಡ ಶೇರ್ ಮಾಡಿದ್ದಾರೆ. ಈ ರೀತಿ ನನಗೆ ಮೆಸೇಜ್ ಮಾಡ್ತಿದ್ದಾರೆ ಅಂತ ಹೇಳಿ ಇದನ್ನ ಪ್ರಶ್ನೆ ಮಾಡ್ಬೇಕಲ್ವಾ? ಒಬ್ಬ ಮಹಿಳೆಗೆ ಈ ರೀತಿ ಮೆಸೇಜ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇದೇ ವಿಚಾರವಾಗಿ ಅಲ್ವಾ ಎಲ್ಲ ಗಲಾಟೆ ಆಗಿದ್ದು, ಈ ರೀತಿ ಹಲ್ಲೆ ಆಗಿದ್ದು ಇದೇ ವಿಚಾರಕ್ಕೆ ಅಲ್ವಾ? ಹಾಗಿದ್ರೆ ಇವ್ರು ಮಾಡೋದು ಸರಿನಾ? ಇದನ್ನ ಯಾಕೆ ಮಂಡಳಿ ಪ್ರಶ್ನೆ ಮಾಡಬಾರ್ದು? ಇದನ್ನ ಯಾಕೆ ಚಲನಚಿತ್ರದಲ್ಲಿ ಇರುವಂತವ್ರು, ಚಿತ್ರರಂಗದಲ್ಲಿ ಇರುವಂತವ್ರು ಪ್ರಶ್ನೆ ಮಾಡಬಾರ್ದು? ಸರ್ ಖಂಡಿತ ಹೌದು. ಯಾಕಂದ್ರೆ ಈ ತರ ಒಂದು ನಾನು ಎಲ್ಲ ಗಮನಿಸಿದೆ. ರಮ್ಯಾ ಅವ್ರಿಗೆ ಯಾವ ತರ ಟ್ವೀಟ್ ಮಾಡಿದ್ದಾರೆ, ಯಾವ ತರ ಕೆಟ್ಟ ಶಬ್ದ, ಕೆಟ್ಟ ಪದ ಬಳಕೆ ಎಲ್ಲ ಯಾರಿಗೆ ಆಗ್ಲಿ ಸರ್ ನೋವಾಗುತ್ತೆ. ಅದು ರಮ್ಯಾ ಅವ್ರಿಗೆ ಎಷ್ಟಾಗ್ತಾ ಇರ್ಬೇಕು. ನಾಳೆ ಒಬ್ಬ ಗಂಡಸಾಗಿ ನಾನೇ ನೋಡಿರ್ಬೇಕಂತ ಒಂಥರ ಅನಿಸ್ತು. ಅಷ್ಟು ಕೆಟ್ಟದಾಗಿ, ಯಾಕಂದ್ರೆ ಟ್ವೀಟ್ ಮಾಡೋರು ಕೂಡ ಒಂದು ಪದ ಬಳಕೆ, ಮತ್ತೊಂದು ಬುದ್ಧಿ ಮಾತುಗಳೇ ಈ ತರ ಒಂದು ಕೆಟ್ಟ ಪದ ಬಳಕೆ ಯಾವ್ದೇ ಒಂದು ಹೆಣ್ಮಗಳು ಯಾರೇ ಆಗಿ ಎಲ್ಲಾರ್ಗು ತಂದೆ ತಾಯಿ ಮತ್ತೆ ಅಕ್ಕ ತಂಗಿ ಜೊತೆ ನಾವು ಇರ್ತೀವಿ. ಬಟ್ ಆತರ ಒಂದು ಹೆಣ್ಮಗುಗೆ ಹೇಳಿದಾಗ ಬಹಳ ನೋವಾಗುತ್ತೆ. ಬಟ್ ಪದ ಬಳಕೆ ಕರೆಕ್ಟ್ ಆಗಿರ್ಬೇಕು. ನಾವು ಆಕ್ಚುಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರ ದೊಡ್ಡ ಅಭಿಮಾನಿ. ನಾನು ಬಹಳ ದೊಡ್ಡ ಅಭಿಮಾನಿ. ನಾವು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು 108 ದಿನ ಕಾಡಿಗೆ ಹೋದಾಗ ಏನ್ ಸರ್ಕಾರದ ವಿರುದ್ಧ ಏನ್ ಬೈಲಿಲ್ಲ, ಇನ್ನೊಬ್ರು ವಿರುದ್ಧ ಬೈಲಿಲ್ಲ, ವೀರಪ್ಪನು ಯಾರು ವೈಯಕ್ತಿಕವಾಗಿ ಯಾರು ಆತರ ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ನಾವು ಕನ್ನಡ ಚಿತ್ರದಲ್ಲಿ ಇದ್ದೋ ಸರ್. ಹಾಗೆ ನಾವು ಕನ್ನಡ ಚಿತ್ರ ಉಳ್ಕೊಂಡು ಓಕೆ, ಥ್ಯಾಂಕ್ ಯು ಬಾಮಾರೀಶ್ ಅವರೇ. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಥ್ಯಾಂಕ್ ಯು.